ಅಮೆರಿಕ ಇದೀಗ ಇರಾನ್ನಲ್ಲಿರುವಂತಹ ಆರ್ಥಿಕ ಶಕ್ತಿ ಅಂತ ಅಂದ್ರೆ ತೈಲ ಟ್ಯಾಂಕರ್ಗಳನ್ನ ಗುರಿಯಾಗಿಸಿ ಹೊಡಿತಾ ಇದೆ. ಬಟ್ ಇರಾನ್ ಇದೀಗ ಅಮೆರಿಕದ ನೆರೆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ ದಾಳಿಗೆ ಅಬುಧಾಬಿಯಲ್ಲಿ ಓರ್ವ ನಾಗರಿಕ ಸಾವನ್ನಪ್ಪಿರುವಂತದ್ದು. ಇರಾನ್ ದಾಳಿಗೆ ಅಬುಧಾಬಿಯಲ್ಲಿ ಓರ್ವ ನಾಯಕ ಸಾವು. ಅಬುಧಾಬಿಯಲ್ಲಿ ವಾಹನದ ಮೇಲೆ ಬಿದ್ದ ಕ್ಷಿಪಣಿ. ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಮುಗಿಬಿದ್ದ ಇರಾನ್. ಅಲ್ ಬಯಾವ್ ಪ್ರದೇಶದಲ್ಲಿ ವಾಹನವೇ ಡ್ರೋನ್ ಅಟ್ಯಾಕ್ನಲ್ಲಿ ಪ್ಯಾಲೆಸ್ಟಿನಿಯನ್ ಪ್ರಜೆ ಸಾವನ್ನಪ್ಪಿದ್ದಾನೆ. ಸೌದಿ ಅರೇಬಿಯಾ ಮೇಲೆ 60ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ಆಗಿದೆ. ಇರಾಕಿನ ಸೇನಾ ನೆಲೆಯ ಮೇಲೆ ವೈಮಾನಿಕ ದಾಳಿ. ಇರಾನ್ ಡ್ರೋನ್ ದಾಳಿಯಲ್ಲಿ ಇಬ್ಬರು ದುರ್ಮರಣವನ್ನ ಹೊಂದಿದ್ದಾರೆ. ಟೆಲ್ ಅವೀವ್ ನಗರದ ಮೇಲೂ ಡ್ರೋನ್ ಅಟ್ಯಾಕ್ ನಡೀತಾ ಇದೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಿರುವಂತಹ ಇರಾನ್ ದಾಳಿಗೆ ಅಬುಧಾಬಿಯಲ್ಲಿ ಓರ್ವ ನಾಗರಿಕ ಬಲಿಯಾಗಿದ್ದಾರೆ. ಅಬುಧಾಬಿಯಲ್ಲಿ ವಾಹನದ ಮೇಲೆ ಬಿದ್ದ ಕ್ಷಿಪಣಿ. ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಮುಗಿಬಿದ್ದ ಇರಾನ್. ಅಲ್ ಬಯಾವ್ ಪ್ರದೇಶದಲ್ಲಿ ವಾಹನವೇ ಉಡಿಸಾಗಿದೆ ನೋಡಿ. ಡ್ರೋನ್ ಅಟ್ಯಾಕ್ನಲ್ಲಿ ಪ್ಯಾಲೆಸ್ಟಿನಿಯನ್ ಪ್ರಜೆ ಸಾವನ್ನಪ್ಪಿದ್ದಾರೆ. ಸೌದಿ ಅರೇಬಿಯಾ ಮೇಲೆ 60ಕ್ಕೂ ಹೆಚ್ಚು ಕ್ಷಿಪಣಿಯ ದಾಳಿ ನಡೆಸ್ತಾ ಇದೆ ಇರಾನ್. ಇರಾಕಿನ ಸೇನಾ ನೆಲೆಯ ಮೇಲೆ ವೈಮಾನಿಕ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ ಡ್ರೋನ್ ದಾಳಿಯಲ್ಲಿ ಇಬ್ಬರು ದುರ್ಮರಣವನ್ನ ಹೊಂದಿದ್ದಾರೆ. ಟೆಲ್ ಅವೀವ್ ನಗರದ ಮೇಲೂ ಡ್ರೋನ್ ಅಟ್ಯಾಕ್. ನಾಗರಿಕರನ್ನ ಗುರಿಯಾಗಿಸಿ ಇದೀಗ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ನೋಡಿ, ಇರಾನ್ನಲ್ಲಿ ಬಹು ಮುಖ್ಯವಾಗಿರುವಂತಹ ಅಸ್ತ್ರ ಅಂತ ಅಂದ್ರೆ ಡ್ರೋನ್ಗಳ ಕ್ಷಿಪಣಿಗಳನ್ನ ಏನ್ ಹಾರಿಸ್ತಾ ಇದೆ ಇರಾನ್. ಇದರಿಂದ ಬಹುತೇಕವಾಗಿ ಏನು ಅಮೆರಿಕ ಆಗಿರ್ಬೋದು, ಅಮೆರಿಕದ ನೆರೆಹೊರೆಯ ಪ್ರದೇಶಗಳಾಗಿರ್ಬೋದು, ರಾಷ್ಟ್ರಗಳಾಗಿರ್ಬೋದು, ಇವುಗಳ ಮೇಲೆ ಕೂಡ ಏನ್ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಇದರಿಂದ ಡ್ರೋನ್ಗಳ ಅಸ್ತ್ರಗಳನ್ನ ಏನ್ ಬಳಸ್ತಾ ಇದೆ, ಇದು ಬಹು ಮುಖ್ಯವಾಗಿ ಅವರಿಗೆ ಲಾಭವನ್ನ ತಂದುಕೊಡ್ತಾ ಇದೆ. ಸೊ ಹಾಗಾಗಿ ಇರಾನ್ನ ಒಂದು ಬಲ ಅಲ್ಲಿ ತೋರಿಸ್ತಾ ಇರುವಂತದ್ದು ಅಂತ ಅಂದ್ರೆ ಡ್ರೋನ್ಗಳು. ಒಂದಿರುವಂತ ಇನ್ಫಾರ್ಮೇಶನ್, ಇರಾನ್ನ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಇರುವಂತ ಇನ್ಫಾರ್ಮೇಶನ್ ಅಂತ ಅಂದ್ರೆ ಇರಾನ್ ಇದುವರೆಗೂ ಏನು ಬಳಸ್ತೋ ಶಸ್ತ್ರಾಸ್ತ್ರಗಳನ್ನ, ಡ್ರೋನ್ಗಳ ಬಳಕೆ ಏನು ಮಾಡ್ತೋ, ಇದು 2004ರಿಂದ 2014ರವರೆಗೆ ಅದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಇದೀಗ ಬಳಸಿರುವಂಥದ್ದು. ಇರುವಂತ ಇನ್ಫಾರ್ಮೇಶನ್ ನಾವಿಲ್ಲಿ ನೋಡಿದ್ರೆ 2004ರಿಂದ 2014ರವರೆಗೂ ಇರಾನ್ ಏನು ಶಸ್ತ್ರಾಸ್ತ್ರಗಳ ನಿರ್ಮಾಣ ಮಾಡುತ್ತೋ ಅವುಗಳನ್ನ ಇನ್ನೂವರೆಗೂ ಕೂಡ ಬಳಸಿರುವಂತದ್ದು ದಾಳಿಗಳಿಗೆ, ಯುದ್ಧಕ್ಕೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. 2014ರಿಂದ 2025-26ರವರೆಗೆ ರೆಡಿ ಮಾಡಿರುವಂತಹ ಶಸ್ತ್ರಾಸ್ತ್ರಗಳು ಇನ್ನೂ ಹಾಗೆ ಇದೆ ಇರಾನ್ ಬಳಿ. ಅವರು ಭೂಮಿಯಲ್ಲಿ ಅವುಗಳನ್ನ ಅಲ್ಲಿ ಇಟ್ಟಿರ್ತಾರೆ, ರಕ್ಷಣೆ ಮಾಡಿ ಇಟ್ಟಿರ್ತಾರೆ ಅನ್ನುವಂಥ ಇನ್ಫಾರ್ಮೇಶನ್. ಹಾಗಾಗಿ ಅಮೆರಿಕ ಪದೇ ಪದೇ ಯಾಕೆ ಆ ಭೂಮಿಗಳನ್ನ ಹುಡುಕಿ ದಾಳಿ ಮಾಡುತ್ತೆ ಅಂತ ಅಂದ್ರೆ ಇದೇ ವಿಚಾರಕ್ಕೆ. ಒಂದು ವೇಳೆ ಏನಾದರೂ ಇರಾನ್ ಈ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ಕೊಂತು, ಇಷ್ಟ ರೀತಿಯಾಗಿ ಶಸ್ತ್ರಾಸ್ತ್ರಗಳ ರೆಡಿ ಆಯ್ತು ಅಂತ ಅಂದ್ರೆ ನಿಜಕ್ಕೂ ಅವರನ್ನ ಯಾರು ಕೂಡ ಎದುರಿಸೋಕ್ಕಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇಸ್ರೇಲ್ ಇದೀಗ ಇರಾನನ್ನ ಗುರಿಯಾಗಿಸಿ ದಾಳಿಗೆ ಮುಂದಾಗುತ್ತೆ. ಬಟ್ ಇಲ್ಲಿ ಇರುವಂತ ಇನ್ಫಾರ್ಮೇಶನ್ ಪ್ರಕಾರ ಶಸ್ತ್ರಾಸ್ತ್ರಗಳ ಬಳಕೆ ಹೆಚ್ಚಾಗಿ ಮಾಡುತ್ತೆ ಅಂತ ಇರಾನ್ ಅಂದ್ರೆ ಅವುಗಳ ಡ್ರೋನ್ಗಳ ಬಳಕೆಯನ್ನ ಅಲ್ಲಿ ಹೆಚ್ಚಾಗಿ ಮಾಡುತ್ತೆ. ಸೊ ಹೀಗಾಗಿ ಅದಕ್ಕೆ ಒಂದು ಬಲ ತುಂಬಿದೆ ಅಂತ ಹೇಳ್ಬೋದು.